ಬಹಳ ಸಮಯ ಆದರೂ ಸಹ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಾ. ನಾ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದ್ರೆ, ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ, ಅದಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ ಅನ್ನೋ ಮಾತನ್ನು ನಾನು ಹೇಳಿದ್ದೇನೆ. ಜನಹಿತವನ್ನು ಸಂಪೂರ್ಣ ಮರೆತು ಸರ್ಕಾರದ ಖಜಾನೆಯನ್ನ ಲೂಟಿ ಮಾಡುವಂತ ಹಗಲು ದರೋಡೆಯಲ್ಲಿ ನಿರತರಾಗಿರುವಂತ ಈ ಸಿದ್ದರಾಮಯ್ಯ ಸರ್ಕಾರವನ್ನ ಕಿತ್ತೊಗೆಯೋದಕ್ಕೆ ಈ ದಾವಣಗೆರೆ ಬಾಗಲಕೋಟೆ ಚುನಾವಣೆ ಪ್ರೇರಣೆ ನೀಡುತ್ತೆ ಅನ್ನುವಂಥ ವಿಶ್ವಾಸ ಎಲ್ಲರಿಗೂ ಇದೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ಈ ರಾಜ್ಯದ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಯಾರು ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿ ಇದ್ದಾರೋ ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸವನ್ನ ನೀವು ಮಾತ್ರ ಅಲ್ಲ, ನಿಮ್ಮ ಬಂಧು ಬಳಗದವ್ರಿಗೆ ಹೇಳಿ, ನೀವು ಸಹ ಹಳ್ಳಿ ಹಳ್ಳಿಗೆ ಹೋಗಿ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಪರವಾಗಿ ಕೆಲಸ ಮಾಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಕ್ಕೆ ನಾನು ಬಂದಿದ್ದೇನೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಲೂಟಿ ಹಗಲು ದರೋಡೆಯಲ್ಲಿ ನಿರತರಾಗಿದ್ದಾರೆ. ಎಸ್ಸಿಪಿ ಟಿಎಸ್ಪಿ 187 ಕೋಟಿ ಹಣವನ್ನು ತೆಲಂಗಾಣಕ್ಕೆ ಕೊಟ್ಟಿರುವಂತಹದ್ದು, ಭ್ರಷ್ಟಾಚಾರ ಲೂಟಿ ಹಗಲು ದರೋಡೆಯಲ್ಲಿ ನಿರತರಾಗಿರುವಂತಹದ್ದು ಸಿದ್ದರಾಮಯ್ಯ ಸರ್ಕಾರದ ಒಂದು ಸಾಧನೆ ಆಗಿದೆ. ಇವತ್ತು ಅವರು ಹಣದ ಬಲದಿಂದ ಈ ಚುನಾವಣೆಯಲ್ಲಿ ಗೆಲ್ತೇನೆ ಅನ್ನೋ ಭ್ರಮೆನಲ್ಲಿ ಬಾಗಲಕೋಟೆಯಲ್ಲಿ 3-4 ದಿವಸ, ದಾವಣಗೆರೆಯಲ್ಲಿ 3-4 ದಿವಸ ಇರಬೇಕು ಅಂತ ಇಷ್ಟಪಟ್ಟಿದ್ದಾರೆ. ಅವರು ಎಷ್ಟೇ ದಿವಸ ಇರಲಿ, ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಶಕ್ತಿ ಮತದಾರರಂತ ನಿಮ್ಮ ಕೈಲಿದೆ. ಅದಕ್ಕಾಗಿ ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ, ಯಾವ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡುವಂತ ಈ ಸರ್ಕಾರಕ್ಕೆ ಜನಹಿತವನ್ನು ಸಂಪೂರ್ಣ ಮರೆತು ನೀರಾವರಿ ಯೋಜನೆಗಳನ್ನ ಕೈಬಿಟ್ಟು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ, ನಾನು ಕೈಗೊಂಡಂತ ಅನೇಕ ಕಾರ್ಯಕ್ರಮಗಳು, ಕಿಸಾನ್ ಸನ್ಮಾನ್ ಯೋಜನೆ ಕೈಬಿಟ್ಟರು, ಯಾವ ಬಡವರ ಮನೆಯಲ್ಲಿ ಹುಟ್ಟುವಂತ ಹೆಣ್ಣು ಮಗಳಿಗೆ ಕೊಡುವಂತ ಭಾಗ್ಯಲಕ್ಷ್ಮಿ ಯೋಜನೆ ಅವಳ ಜೀವನದಲ್ಲಿ ಬೆಳಕಾಗಿತ್ತು, ಅದನ್ನ ಕೈಬಿಟ್ರು. ಈ ರೀತಿ ನಾವು ತಂದಂತ ಅನೇಕ ಯೋಜನೆ ಕೈಬಿಟ್ಟಿರುವಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠವನ್ನು ಕಲಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇವತ್ತು ದಾವಣಗೆರೆ ಕ್ಷೇತ್ರದ ಮತದಾರರಿಗೆ ನಿಮಗೆ ಸಿಕ್ಕಿದೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಾವು ಎಲ್ಲ ಹಳ್ಳಿಗಳಿಗೆ ಈ ರೀತಿ ಬರೋಕ್ಕಾಗೋದಿಲ್ಲ, ನಿಮಗೂ ಗೊತ್ತಿದೆ, ನನಗೆ 85 ವರ್ಷ ಆಗಿದೆ. ಆದರೆ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತ ಹಠದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಇದನ್ನು ಅರ್ಥ ಮಾಡಿಕೊಂಡು ತಾವು ಈ ಸುತ್ತಮುತ್ತ ಹಳ್ಳಿಗಳಿಗೆ ಹೋಗಿ ನೀವೇ ನಮ್ಮ ಪ್ರತಿನಿಧಿ ಅಂತ ತಿಳ್ಕೊಂಡು, ನೀವೇ ಶ್ರೀನಿವಾಸ್ ಅಭ್ಯರ್ಥಿ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ರೆ 100ಕ್ಕೆ 100, 15-20 ಸಾವಿರ ಅಂತರದಲ್ಲಿ ಯಾರು ಎಷ್ಟೇ ಸಾವಿರ ಕೋಟಿ ಖರ್ಚು ಮಾಡೋದು ಸಾವಿರ ಗೆಲ್ತಾರೆ ಅನ್ನೋ ವಿಶ್ವಾಸ ನಿಮಗೂ ಇದೆ, ನನಗೂ ಇದೆ. ಯಡಿಯೂರಪ್ಪನವರೇ, ನೀವು ಚಿಂತೆ ಮಾಡಬೇಡಿ, ನಾಳೆಯಿಂದ ನಾವು ಮನೆ ಬಿಟ್ಟು ನಾವು ಹಳ್ಳಿಗೆ ಹೋಗಿ ಶ್ರೀನಿವಾಸ್ ಪರವಾಗಿ ಕೆಲಸ ಮಾಡ್ತೇವೆ, ಅವ್ರನ್ನ ದೊಡ್ಡ ಹಂತದಲ್ಲಿ ಗೆಲ್ಲಿಸ್ಕೊಡ್ತೇವೆ ಅನ್ನೋಲ್ಲ. ಕೈ ಎತ್ತಿ ನೋಡೋಣ ಒಂದ್ಸಾರಿ. ಆ ಕೆಲಸವನ್ನು ನಾವು ಮಾಡಿದ್ರೆ ನಾನು ನಿಜಕ್ಕೂ ಸಹ ಬದುಕಿನ ಕೊನೆ ಉಸಿರಿವರೆಗೂ ನಿಮ್ಮನ್ನು ನೆನಪು ಮಾಡ್ಕೊಳ್ತೇನೆ. ಇದು ಬಹಳ ಪವಿತ್ರವಾದಂತ, ಬಹಳ ಮುಖ್ಯವಾದಂತ ಒಂದು ಚುನಾವಣೆ ಆಗಿರೋದ್ರಿಂದ ನೀವು ಈ ಕೆಲಸವನ್ನು ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ರಸ್ತೆಗಳಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ವಿದ್ಯುತ್ ಕೊರತೆ ಶುರುವಾಗಿದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಒಂದಲ್ಲ ಒಂದು ತೆರಿಗೆಯನ್ನು ಹೊಸದಾಗಿ ಹಾಕೋದು ಪ್ರಯತ್ನ ಪ್ರಾರಂಭ ಆಗಿದೆ. ಇದೆಲ್ಲದ ಪರಿಣಾಮ
ಶ್ರೀಸಾಮಾನ್ಯ ನೆಮ್ಮದಿಯಿಂದ ಬದುಕಾಗದೇ ಇರುವಂಥ ಉಸಿರು ಕಟ್ಟುವಂಥ ಪರಿಸ್ಥಿತಿ ಏನು ಬಂದಿದೆ, ಇದನ್ನು ತಡೆಯೋದಕ್ಕೆ ನೀವೆಲ್ಲ ಒಂದಾಗಬೇಕು ಅಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ. ವಾಲ್ಮೀಕಿ ನಿಗಮದ ಹಗರಣವನ್ನು, ಬುಡಕಟ್ಟು ಜನರ ಹಣವನ್ನು ತೆಲಂಗಾಣ ಚುನಾವಣೆಗೆ ಈ ಕಾಂಗ್ರೆಸ್ ಲೂಟಿ ಮಾಡಿದೆ. ಕಮಿಷನ್ ಹಾವಳಿ, ವರ್ಗಾವಣೆ ದಂಧೆ, ಈಗ ಈ ಕಾಂಗ್ರೆಸ್ ದುರಾಡಳಿತದಿಂದ ದಾವಣಗೆರೆ ಜನ ಮಾತ್ರವಲ್ಲ ಇಡೀ ರಾಜ್ಯದ ಜನ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ತಾವು ಬದಲಾವಣೆಯನ್ನು ತರಬೇಕು ಅಂತ ವಿನಂತಿ ಮಾಡೋಕ್ಕೋಸ್ಕರ ಇಲ್ಲಿ ಬಂದಾಗ ಇಷ್ಟು ತಡವಾದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಸೇರಿದ್ದೀರಾ. ನಾನು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡುವಂಥದ್ದು, ದಯಮಾಡಿ 9ನೇ ತಾರೀಕು ಚುನಾವಣೆ, ಇನ್ನೊಂದು 3-4 ದಿವಸ ಶ್ರೀನಿವಾಸ್ ನೀವೇ ಅಭ್ಯರ್ಥಿ ಅಂತ ತಿಳ್ಕೊಂಡು ಹಳ್ಳಿಗೆ ಹೋಗಿ ಅವರ ಪರವಾಗಿ ಕೆಲಸ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ, ಮತ್ತೊಮ್ಮೆ ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳಿಗೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ನಮ್ಮ ಸುನೀಲ್ ಕುಮಾರ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಉಳಿದೆಲ್ಲ ಮುಖಂಡರು ಮಾತನಾಡಿದ್ದಾರೆ. ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ. ನಾನೆಲ್ಲ ಕಡೆ ಹೇಳ್ತೇನೆ, ಮಾತನಾಡೋದು ಭಾಳ ಮುಖ್ಯ ಅಲ್ಲ, ನಾವು ನಮ್ಮ ಕೃತಿಯಲ್ಲಿ ಏನು ತರ್ತೇವೆ ಅದು ಭಾಳ ಮುಖ್ಯವಾದಂಥದ್ದು. ಆದ್ದರಿಂದ ಮಾತಿಗಿಂತ ಇದು ಹೆಚ್ಚು ಬೆಲೆ ಕೊಡುವಂಥದ್ದು. ಆ ಕೆಲಸವನ್ನು ನೀವೆಲ್ಲ ಸೇರಿ ಮಾಡಬೇಕು, ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ, ಸಿದ್ದೇಶಣ್ಣ ಆರೋಗ್ಯ ಸರಿ ಇಲ್ಲದಿದ್ದರೂ ಸಹ ಇವತ್ತು ಬಂದು ನಿಮ್ಮನ್ನು ಕುರಿತು ಮಾತನಾಡಿದ್ದಾರೆ. ಅವ್ರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ, ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.